ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ಮರುಸಿಂಚನ ಬೆಂಬಲಿತ ಹಂತದಲ್ಲಿ ಬರುವಂತಹ ಪುನರ್ಮನನ ಆಳೆ 8 ಬಹುಪದೋಕ್ತಿಗಳು. ಇದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಬನ್ನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಪುನರ್ಮನನ ಹಾಳೆ 8 ಬಹುಪದೋಕ್ತಿಗಳು. ಇಲ್ಲಿ ನಾವು ಬೀಜೋಕ್ತಿಗಳ ಗುಣಾಕಾರ ಮಾಡುವುದನ್ನು ಮತ್ತೆ ವಿಸ್ತರಿಸುವುದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ಏಕಪದ, ದ್ವಿಪದ, ತ್ರಿಪದ, ಬಹುಪದಗಳಾಗಿ ವಿಂಗಡಿಸಿ ಬರೆಯಿರಿ. ಇಲ್ಲಿ ನಮಗೆ ಅಷ್ಟು ಪದಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ, ಉದಾಹರಣೆ ಕೊಟ್ಟಿದ್ದಾರೆ. ಇವುಗಳಲ್ಲಿ ನಾವು ಏಕಪದ, ದ್ವಿಪದವನ್ನ, ತ್ರಿಪದವನ್ನ, ಬಹುಪದವನ್ನ ವಿಂಗಡಿಸಿ ಬರಿಬೇಕು. ಈಗ ಇದರಲ್ಲಿಗೆ ಕೊಟ್ಟಿರುವಂಥದ್ರಲ್ಲಿ ಏಕಪದಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ 4x, 6, 5x, yz, then 18p square, then minus 1/3x, minus m square n. ಇದಿಷ್ಟು ಮಕ್ಕಳ ಏಕಪದಕ್ಕೆ ಬರುವಂಥದ್ದು, ಹಾಗಾಗಿ ಅದರ ಕೆಳಗಡೆನೆ ಬರೀರಿ. ತದನಂತರ ದ್ವಿಪದ. ಇಲ್ಲಿ ನೋಡಿ 2x ಸ್ಕ್ವೇರ್ ಪ್ಲಸ್ 3. ಅದರ ನಂತರ ನಿಮಗೆ ಬರುವಂಥದ್ದಲ್ಲಿ 8m ಮೈನಸ್ 4n. ನೆಕ್ಸ್ಟ್ ರೂಟ್ 2x ಪ್ಲಸ್ y. ನೆಕ್ಸ್ಟ್ ಪಿ ಸ್ಕ್ವೇರ್ ಕ್ಯೂ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಇದಿಷ್ಟು ನಮಗೆ ದ್ವಿಪದದಲ್ಲಿ ಬರುವಂತ. ನಿಮಗೆ ಗೊತ್ತಿದೆ, ಏಕಪದ ಅಂದ್ರೆ ಒಂದೇ ಪದ, ದ್ವಿಪದ ಅಂದ್ರೆ 2 ಪದಗಳಿಂದ ಕೂಡಿರ್ತದೆ, ಮತ್ತೆ ತ್ರಿಪದ ಅಂದ್ರೆ 3 ಪದಗಳು. ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ಎಲ್ ಪ್ಲಸ್ ಎಂ ಪ್ಲಸ್ ಎನ್. ಇದು ಒಂದು ತ್ರಿಪದ ಆಗಿರ್ತದೆ. ಅದೇ ರೀತಿ 7x ಸ್ಕ್ವೇರ್ ಪ್ಲಸ್ 2x ಮೈನಸ್ 5. ಇದು ಸಹ ಒಂದು ತ್ರಿಪದ. ಅಂಡ್ ಲಾಸ್ಟ್ ಒನ್ 2xy ಪ್ಲಸ್ 2yz ಪ್ಲಸ್ 2xz. ಇದು ಸಹ ತ್ರಿಪದ ಆಗಿರ್ತದೆ. ಇನ್ನು ಉಳಿದಂಥದ್ದು ಬಹುಪದಕ್ಕೆ ಬರ್ತದೆ. ಇಲ್ಲಿ ಯಾವ್ದಾದಪ್ಪ ಅಂತ ಹೇಳಿದ್ರೆ ಬಹುಪದ ಇಲ್ಲೊಂದಿದೆ ನೋಡಿ, 2x ಪ್ಲಸ್ y ಮೈನಸ್ z ಪ್ಲಸ್ 3 ಅಂಡ್ 5x ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 8, ದೆನ್ 7p ಮೈನಸ್ 4r ಮೈನಸ್ 9q ಪ್ಲಸ್ 2s. ಇದು ಬಹುಪದ. ಈ ರೀತಿ ನೀವೇನ್ ಮಾಡ್ತಾ ಹೋಗ್ಬೇಕು, ಇವುಗಳನ್ನ ಸಪರೇಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸಹಗುಣಕ, ಸಂಖ್ಯಾ ಸಹಗುಣಕ, ಬೀಜ ಸಹಗುಣಕಗಳನ್ನ ಕಂಡುಹಿಡಿ. ಇಲ್ಲಿ ಒಂದು ಬೀಜೋಕ್ತಿ ಕೊಟ್ಟಿದ್ದಾರೆ ಮಕ್ಕಳ. ಈಗ ಮೊದಲನೇದಾಗಿ ಬೀಜಾಕ್ಷರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್. ಈ ಎಕ್ಸ್ಗೆ ಸಹಗುಣಕ ಅವರೇ ಉದಾಹರಣೆ ಕೊಟ್ಟಿದ್ದಾರೆ ಒಂದು 5xy. ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಎಕ್ಸ್ ಅನ್ನ ಬಿಟ್ಟು ಉಳಿದಂತವನ್ನ ಬರೆದು ಅದವನ್ನ ಸಹಗುಣಕ, ಕೋಎಫಿಷಿಯಂಟ್ ಅಂತ ಹೇಳಿ ನಾವು ಕರಿತೀವಿ. ಸಂಖ್ಯಾ ಸಹಗುಣಕ ಅಂತ ಹೇಳಿದ್ರೆ ನ್ಯೂಮರಿಕಲ್ ಕೋಎಫಿಷಿಯಂಟ್, ಕೊಟ್ಟಿರೋದ್ರಲ್ಲಿ ನಂಬರ್ಸ್ ಯಾವ್ದಿರುತ್ತೆ ಅದನ್ನ ನಾವು ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಥವಾ ಸಂಖ್ಯಾ ಸಹಗುಣಕ ಅಂತೀವಿ. ಬೀಜ ಸಹಗುಣಕ ಅಂತ ಹೇಳಿದ್ರೆ ಆ ಕೊಟ್ಟಿರೋ ಸಂಖ್ಯೆಯನ್ನ ಬಿಟ್ಟು ಉಳಿದಂತಹವುಗಳನ್ನ ನಾವು ಬರೆದ್ರೆ ಅದನ್ನ ಬೀಜ ಸಹಗುಣಕಗಳು ಅಂತ ಹೇಳಿ ಕರಿತೀವಿ. ಓಕೆನಾ? ಈಗ ಫಸ್ಟ್ನೇದು. ಫಸ್ಟ್ ನೋಡೋಣ, ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅನ್ನ ಬಿಟ್ಟು ಉಳಿದಂತಹದ್ದು ಯಾವುದು? 5y. ಬರೆಯೋಣ. ನೆಕ್ಸ್ಟ್ ಓನ್ಲಿ ಸಂಖ್ಯಾ ಸಹಗುಣಕ. ಇಲ್ಲಿ ಸಂಖ್ಯಾ ಸಹಗುಣಕ 5 ಆಗಿರುತ್ತೆ. ನೆಕ್ಸ್ಟ್ ಬೀಜ ಸಹಗುಣಕ. ಈ ಸಂಖ್ಯೆಯ ಜೊತೆಗೆ ಇರುವಂತಹ ಇನ್ನೊಂದು ವೇರಿಯಬಲ್ಸ್ ಬೀಜ ಸಹಗುಣಕ ಯಾವುದು? ಹಾಗಾಗಿ ನಾವೇನ್ ಬರೀಬೇಕು? y. ಅಲ್ಲಿ ನಾವು 5ಅನ್ನ ಬರೆಯೋಂಗಿಲ್ಲ, ಯಾಕೆಂದ್ರೆ ಅವ್ರು ಕೇಳಿರೋದು ನ್ಯೂಮರಿಕಲ್ಸ್ ಅಲ್ಲ. ಯಾವಾಗ ಅವರು ನಂಬರ್ ಕೋಎಫಿಷಿಯಂಟ್ ಕೇಳಿದ್ರೆ ನಂಬರ್ ಬರೀತೀರಾ, ಇಲ್ಲಿ ಬೀಜ ಸಹಗುಣಕ ಅಂತ ಕೇಳಿರೋದ್ರಿಂದ ಅದು ವೇರಿಯಬಲ್ಸ್, ಓನ್ಲಿ ವೇರಿಯಬಲ್ಸ್ ನ ಬರೀಬೇಕು, y ಬರೀತೀರಾ. ನೆಕ್ಸ್ಟ್ ಇಲ್ಲಿ y ಕೊಟ್ಟಿದ್ದಾರೆ, y ಬಿಟ್ಟು ಉಳಿದಿದ್ದು ಬರೀರಿ 5x ಸ್ಕ್ವೇರ್. ನೆಕ್ಸ್ಟ್ ಅದರಲ್ಲಿರೋ ನಂಬರ್ ಯಾವುದು? 5. ನೆಕ್ಸ್ಟ್ y ಅನ್ನ ಬಿಟ್ಟು ಉಳಿದಿರುವಂಥದ್ದು ಎಕ್ಸ್ ಸ್ಕ್ವೇರ್. ಅಂಡ್ ಲಾಸ್ಟ್ ಒನ್ 5y ಇದೆ. 5y ಬಿಟ್ಟು ಉಳಿದಿರೋಂಥದ್ದು ಯಾವುದು? ಎಕ್ಸ್ ಸ್ಕ್ವೇರ್. ಇಲ್ಲಿ ಸಂಖ್ಯಾ ಸಹಗುಣಕ ಯಾವುದು? 5y ಆಲ್ರೆಡಿ ಇಲ್ಲಿ ಬರ್ದಾಗಿದೆ, ತಗೊಂಡಾಗಿದೆ. ಉಳಿದಿರೋದು ಅದು ಒಂದು ಸಂಖ್ಯಾ ಸಹಗುಣಕ. ದೆನ್ ಬೀಜ ಸಹಗುಣಕ ಯಾವ್ದಪ್ಪ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಅದೇ ರೀತಿ ಈ ಒಂದು ಉದಾಹರಣೆನೂ ಮಾಡೋಣ. 6p ಕ್ಯೂಬ್ ಕ್ಯೂ ಸ್ಕ್ವೇರ್. ಕ್ಯೂ ಸ್ಕ್ವೇರ್ ಅನ್ನ ಬಿಟ್ರೆ ಉಳಿದಂಥದ್ದು 6p ಸ್ಕ್ವೇರ್. ನೆಕ್ಸ್ಟ್ ಸಂಖ್ಯಾ ಸಹಗುಣಕ 6 ಆಗಿರುತ್ತೆ. ನೆಕ್ಸ್ಟ್ ಕ್ಯೂ ಸ್ಕ್ವೇರ್ ಅನ್ನ ಬಿಟ್ರೆ ಪಿ ಕ್ಯೂಬ್ ಬೀಜ ಸಹಗುಣಕ. ನೆಕ್ಸ್ಟ್ 6p ಕ್ಯೂ ಆಗುತ್ತೆ. 6p ಕ್ಯೂ ಅಂತ ಹೇಳಿದ್ರೆ ಉಳಿದಂಥದ್ದು ಯಾವುದು? ಪಿ ಸ್ಕ್ವೇರ್ ಕ್ಯೂ ಆಗುತ್ತೆ, ಯಾಕೆಂದ್ರೆ ಆಲ್ರೆಡಿ p1 q1 ಇರೋದ್ರಿಂದ ಪಿ ಸ್ಕ್ವೇರ್ ಕ್ಯೂ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಬೀಜ ಸಹಗುಣಕ ಯಾವುದು? 1, ಯಾಕೆಂದ್ರೆ ಆಲ್ರೆಡಿ 6 ಅನ್ನ ತೆಗೆದುಕೊಂಡಿರೋದ್ರಿಂದ ಬೀಜ ಸಹಗುಣಕ 1 ಆಗಿರುತ್ತೆ. ನೆಕ್ಸ್ಟ್ ಉಳಿಯುವಂಥದ್ದು ಬೀಜ ಸಹಗುಣಕ ಯಾವುದು? ಇಲ್ಲಿ ಪಿ ಕ್ಯೂ ಬಿಟ್ರೆ ಪಿ ಸ್ಕ್ವೇರ್ ಕ್ಯೂ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪಿ ಕ್ಯೂ ಸ್ಕ್ವೇರ್ ಕೊಟ್ಟಿದ್ದಾರೆ, ಹಾಗಾಗಿ ಉಳಿಯುವಂಥದ್ದು 6p ಸ್ಕ್ವೇರ್. ನ್ಯೂಮರಲ್ಸ್ ಯಾವುದು? 6 ಅಂಡ್ ಲಾಸ್ಟ್ ಒನ್ ಪಿ ಸ್ಕ್ವೇರ್.
ನೆಕ್ಸ್ಟ್ ಏಕಪದವನ್ನು ಏಕಪದದಿಂದ ಗುಣಿಸಿ. ಸೊ ಇಲ್ಲಿ ನಾವು ಗುಣಾಕಾರವನ್ನು ಮಾಡಬೇಕು. ಸೊ ಇಲ್ಲಿ ಏನಂತ ಇದೆ ಅಂತ ಹೇಳಿದ್ರೆ, ಮೊದಲು ನಾವು ಯಾವಾಗಲೂ ಅಷ್ಟೇ ಮಕ್ಕಳ ಚಿಹ್ನೆಯನ್ನು ಗುಣಾಕಾರ ಮಾಡಬೇಕು. ಚಿಹ್ನೆಗಳಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಂಬರ್ಸನ್ನು ಅಥವಾ ವೇರಿಯೇಬಲ್ಸನ್ನು ಗುಣಾಕಾರ ಮಾಡ್ತೀವಿ. ಇಲ್ಲೇನು ಮಾಡಬೇಕು ಅಂದರೆ ಇದರಿಂದ ಇದನ್ನು ಗುಣಾಕಾರ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಆಯಿತು. ಎಕ್ಸ್ ಸ್ಕ್ವೇರ್ ಇಂಟು ಪಿ ಎಕ್ಸ್ ಸ್ಕ್ವೇರ್ ಪಿ. ಏಕೆಂದರೆ ನಮ್ಗೆ ಗೊತ್ತಿರಬೇಕು ಮಕ್ಕಳ, ಯಾವಾಗ ವೇರಿಯೇಬಲ್ಸ್ ಬೀಜಾಕ್ಷರಗಳು ಒಂದೇ ಇರ್ತವೆ ಆಗ ನಾವು ಅವುಗಳ ಘಾತಗಳನ್ನು ಕೂಡಿಸ್ತೀವಿ. ಬೇರೆ ಬೇರೆ ಇತ್ತು ಅಂದರೆ ಹಾಗೇ ಗುಣಾಕಾರ ಮಾಡಿ ಬರಿತೀವಿ. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಪಿ ಆಯಿತು. ಸೊ ಇದು 3x ಸ್ಕ್ವೇರ್ ವೈ. ಸೊ ಫಸ್ಟು ಮೈನಸನ್ನು ಗುಣಾಕಾರ ಮಾಡಿದರೆ -4x ಸ್ಕ್ವೇರ್ ಎಮ್ ಆಯಿತು. ಅದೇ ರೀತಿ ಇಲ್ಲಿ -6xy, ಇಯರ್ -6py. ಸೊ ಇಯರ್ ಪ್ಲಸ್ ಇಂಟು ಮೈನಸ್ -6 3 is 18 y ಸ್ಕ್ವೇರ್ ಆಯಿತು. ಯಾಕೆಂದರೆ ಇಲ್ಲೂ y ಇದೆ, ಇಲ್ಲೂ y ಇದೆ, y ಇಂಟು y ಸ್ಕ್ವೇರ್ ಆಯಿತು. ಸೊ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 6 4 24 y ಎಮ್ ಆಯಿತು. ಅದೇ ರೀತಿ 7p ಸ್ಕ್ವೇರ್ ಎಕ್ಸ್, 7p ಕ್ಯೂಬ್, 21p ಸ್ಕ್ವೇರ್ ವೈ, -28p ಸ್ಕ್ವೇರ್ ಎಮ್. ಸೊ ಇಲ್ಲಿ ಕರೆಕ್ಟಾಗಿ ಗುಣಾಕಾರವನ್ನು ಮಾಡ್ಕೊಳ್ಳಿ ಮಕ್ಕಳ. -7p ಇಂಟು 7p -7p ಸ್ಕ್ವೇರ್ ಡಿವೈಡೆಡ್ ಬೈ 3. ಸೊ ಇಲ್ಲಿ ನೋಡಿ, ಇಲ್ಲಿ ಡಿನಾಮಿನೇಟ್ರಲ್ಲಿ 3 ಇದೆ, ಇಲ್ಲಿ ನ್ಯೂಮರೇಟ್ರಲ್ಲಿ 3 ಇದೆ. 3 ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು -7py. ಸೊ ಇಲ್ಲಿಗೆ ಬಂದಾಗ ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 7 4 28 ಡಿವೈಡೆಡ್ ಬೈ 3pm. ಅದೇ ರೀತಿ ಲಾಸ್ಟ್ ಒಂದು ಸಹ ಮಾಡಿ ನಾನು ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳು. ನೆಕ್ಸ್ಟ್ 4ನೇ ಪ್ರಶ್ನೆ, ದ್ವಿಪದವನ್ನು ಏಕಪದದಿಂದ ಗುಣಿಸುವುದು. ಸೊ ಇಲ್ಲಿ ನಮಗೆ ಚಿಹ್ನೆ ಗುಣಾಕಾರದ ಗೊತ್ತಿರಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಈಕ್ವಲ್ ಟು ಮೈನಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಇದು ಗೊತ್ತಿರಲೇಬೇಕು. ಇದ್ರ ಮೇಲೆ ನಿಮಗೆ ಈ ಲೆಕ್ಕಗಳನ್ನ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ದ್ವಿಪದದಿಂದ ಏಕಪದವನ್ನು ಗುಣಿಸ್ಬೇಕು ಮಕ್ಕಳ. ಸೊ ಹೀಗೆ, ಸೊ ಫಸ್ಟ್ ನಾವು 2x ಅನ್ನು ಬರ್ಕೊಳ್ಳೋಣ. 2x ಇಂದ x ಪ್ಲಸ್ ಏಕಪದದಿಂದ ದ್ವಿಪದವನ್ನು ಗುಣಾಕಾರ ಮಾಡೋಣ. ಸೊ ಹಾಗಾಗಿ 2x ಬ್ರಾಕೆಟಲ್ಲಿ x ಪ್ಲಸ್ ವೈ ಬರ್ಕೊಳ್ಳಿ. ಸೊ ಇಲ್ಲಿ 2x ಫಸ್ಟ್ x ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2x ಇಂಟು ಎಕ್ಸ್ ಪ್ಲಸ್ ಅಲ್ಲೇನು ಚಿಹ್ನೆ ಇರುತ್ತೆ ಅದೇ ಚಿಹ್ನೆ ಹಾಕೋಬೇಕು. 2x ಅನ್ನು y ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. ಒಂದೇ ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋಂಗಿಲ್ಲ, x ಜೊತೆನೂ ಮಲ್ಟಿಪ್ಲೈ ಮಾಡಬೇಕು, y ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ 2x ಇಂಟು y ಆಗುತ್ತೆ. ಸೊ ಹಾಗಾಗಿ x ಇಂಟು ಎಕ್ಸ್ ಅಲ್ಲೇನಾಗಿದೆ, ಎರಡು ಬೀಜಾಕ್ಷರ ಒಂದೇ ಆಗಿರೋದ್ರಿಂದ, ಸಜಾತಿ ಬೀಜಾಕ್ಷರಗಳಾಗಿರೋದ್ರಿಂದ ಅವು ಘಾತಗಳನ್ನ ಕೂಡಿಸ್ತೀರಾ. ಹಾಗಾಗಿ 2x ಸ್ಕ್ವೇರ್ ಪ್ಲಸ್ ಇಲ್ಲಿ ವಿಜಾತಿ ಆಗಿರೋದ್ರಿಂದ 2xy ಅಂತ ಹಾಗೆ ಬರೀತೀರ. ನೆಕ್ಸ್ಟ್ 6a ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 7a ಸ್ಕ್ವೇರ್ನ ಗುಣಲಬ್ಧ ಕಂಡುಹಿಡಿಯಿರಿ. ಸೊ -7a ಸ್ಕ್ವೇರಿಂದ ಇದನ್ನು ಗುಣಾಕಾರ ಮಾಡ್ಕೊಳ್ಳೋಣ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್, 7 6 48. ಸೊ ಹಾಗಾಗಿ 42. ಸೊ ಹಾಗೆ 42 ಬರ್ಕೊಂಡು a ಸ್ಕ್ವೇರ್ ಇಂಟು ಎ ಕ್ಯೂಬ್ ಆಯಿತು. ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಹಾಗಾಗಿ 7 ಇಂಟು 1 7 ಆಗುತ್ತೆ. a ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್, a ಸ್ಕ್ವೇರ್ ಬಿ ಸ್ಕ್ವೇರ್. ಹಾಗಾಗಿ ಉತ್ತರ -42a ಕ್ಯೂಬ್ -7a ಸ್ಕ್ವೇರ್ ಬಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ, 5m ಪ್ಲಸ್ n ಅನ್ನು ಡ್ಯಾಶ್ನಿಂದ ಗುಣಿಸಿದಾಗ 10m ಸ್ಕ್ವೇರ್ ಪ್ಲಸ್ 2m ದೊರೆಯುತ್ತದೆ, mn ದೊರೆಯುತ್ತದೆ. ಸೊ ಇಲ್ಲಿ ನೋಡಿ, 5m ಪ್ಲಸ್ n ಅನ್ನು ಯಾವುದೋ ಒಂದು ಸಂಖ್ಯೆ, ಅದು ನಂಗೆ ಗೊತ್ತಿಲ್ಲ, ಹಾಗಾಗಿ ನಾನು ಏನಂತ ತೆಗೆದುಕೊಂಡಿದ್ದೀನಿ, ಎ ಅಂತ ತೆಗೆದುಕೊಂಡಿದ್ದೀನಿ, ರೈಟ್. ಸೊ ಏನೋ ಸಂಖ್ಯೆಯಿಂದ ನಾನು ಗುಣಾಕಾರ ಮಾಡಿದಾಗ ನನಗೆ ಎಷ್ಟು ಬರ್ತಾ ಇದೆ, 10m ಸ್ಕ್ವೇರ್ ಪ್ಲಸ್ 2mn ಆಗುತ್ತೆ. ಸೊ ಈಗ ಎ ಕಂಡುಹಿಡಿಬೇಕು, ರೈಟ್. ಸೊ ಈಗ ಇಲ್ಲೇನಾಗಿದೆ, 5m ಪ್ಲಸ್ n ಅನ್ನೋದು ಎ ಜೊತೆ ಗುಣಾಕಾರ ಮಾಡಲ್ಪಟ್ಟಿದೆ. ಅದೇ ನಾವು ಎಡಗಡೆಗೆ ಅಥವಾ ಬಲಗಡೆಗೆ ತೆಗೆದುಕೊಂಡಾಗ ಏನಾಗುತ್ತೆ, ಅದು ಭಾಗಿಸಲ್ಪಡುತ್ತೆ. ಹಾಗಾಗಿ 10m ಸ್ಕ್ವೇರ್ ಪ್ಲಸ್ 2mn ಡಿವೈಡೆಡ್ ಬೈ 5m ಪ್ಲಸ್ n ಆಯಿತು, ರೈಟ್. ಸೊ ಇಲ್ಲಿ ನೋಡಿ, 2 ಕಾಮನ್ ಇದೆ, m ಕಾಮನ್ ಇದೆ. ಹಾಗಾಗಿ 2m ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು 5m ಪ್ಲಸ್ n ಡಿವೈಡೆಡ್ ಬೈ 5m ಪ್ಲಸ್ n. ಸೊ 5m ಪ್ಲಸ್ n 5m ಪ್ಲಸ್ n ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂಥದ್ದು 2m. ಹಾಗಾಗಿ ಏನು ಜಾಗಕ್ಕೆ 2m ಬರುತ್ತೆ. ಸೊ ದಟ್ 5m ಪ್ಲಸ್ 2n ಅನ್ನು 2m ಜೊತೆ ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ದೊರೆಯುತ್ತೆ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. 5ನೇದು, ದ್ವಿಪದದಿಂದ ಗುಣಿಸೋದು. ಈಗ ನಾವು ದ್ವಿಪದ ಏಕಪದ ಗುಣಿಸೋದು ನೋಡಿದ್ವಿ. ಈಗ ದ್ವಿಪದವನ್ನು ದ್ವಿಪದದಿಂದಲೇ ಗುಣಿಸ್ಬೇಕು, ಓಕೆನಾ. ಸೊ x ಪ್ಲಸ್ ವೈ ಅನ್ನು 2x ಪ್ಲಸ್ 2y ಇಂದ ಗುಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ 2x ಪ್ಲಸ್ ವೈ ಅನ್ನು ಫಸ್ಟ್ x ಜೊತೆ ಗುಣಾಕಾರ ಮಾಡೋಣ, ಪ್ಲಸ್ y ಜೊತೆ ಇಷ್ಟನ್ನು ಗುಣಾಕಾರ ಮಾಡೋಣ. ಸೊ ನಾನು ನೋಡಿ ಇಲ್ಲಿ ಬರ್ಕೊಂಡು ತೋರಿಸಿದ್ದೀನಿ ನಿಮ್ಗೆ ಯಾವ ರೀತಿ ಬರ್ಕೊಳ್ಳೋದು ಅಂತ.
ಎಕ್ಸ್ ಇಂಟು 2x ಪ್ಲಸ್ 2y ಪ್ಲಸ್ y ಇಂಟು 2x ಪ್ಲಸ್ 2y. ಈ ಆವರಣ ಚಿಹ್ನೆ, ಈ ಬ್ರಾಕೆಟ್ ಏನನ್ನು ಸೂಚಿಸುತ್ತೆ ಅಂದರೆ ಮಲ್ಟಿಪ್ಲಿಕೇಶನ್, ಗುಣಾಕಾರ ಚಿಹ್ನೆಯನ್ನು ಅದು ಸೂಚಿಸುತ್ತೆ. ಸೊ ಹೋಗಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಸೊ 2x ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಇಂಟು 2xy ಪ್ಲಸ್ 2 ಇಂಟು y ಸ್ಕ್ವೇರ್ ಆಯಿತು. ಹಾಗಾಗಿ ಇಲ್ಲೂ 2yx ಇದೆ, ಇಲ್ಲೂ 2yx ಇದೆ, ಕೂಡಿಸಿದ್ರೆ 4yx ಆಗುತ್ತೆ. ಸೊ ದಟ್ 2x ಸ್ಕ್ವೇರ್ ಪ್ಲಸ್ 4yx ಪ್ಲಸ್ 2y ಸ್ಕ್ವೇರ್ ಬಂತು. ಅದೇ ರೀತಿ ಮುಂದಿನ ಲೆಕ್ಕ, ಇಲ್ಲಿ ಗುಣಲಬ್ಧವನ್ನು ಮಾಡಲಿಕ್ಕೆ ಹೇಳಿದರೆ, ಸೊ 2a ಪ್ಲಸ್ 8b ಇಂಟು 4a ಮೈನಸ್ 6b. ಸೊ 2a ಇಂದ ಇದನ್ನು ಗುಣಾಕಾರ ಮಾಡ್ಕೊಳ್ಳೋಣ, ಬರ್ಕೊಳ್ಳಿ 4a ಮೈನಸ್ 6b. ಅದೇ ರೀತಿ ಪ್ಲಸ್ 8b ಇಂದ 4a ಮೈನಸ್ 6b. ಸೊ ಹಾಗಾಗಿ 4 2s 8 ಆಯಿತು, 8a ಸ್ಕ್ವೇರ್, a ಇಂಟು a ಸ್ಕ್ವೇರ್ ಮೈನಸ್ 6 2s 6 2 12 ab ಪ್ಲಸ್ 8 4s 32, ಸೊ 32ab ಮೈನಸ್ 8 6 48b ಸ್ಕ್ವೇರ್. ಸೊ ಹಾಗಾಗಿ ಇವೆರಡು ಏನಾಗುತ್ತೆ, ಸಜಾತಿಯ ಅಕ್ಷರಗಳು, ಲೈಕ್ ಟರ್ಮ್ಸ್ ಆಗ್ತವೆ. ಸೊ ದಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಹಾಗಾಗಿ ಕಳೆಯೋಣ. 8a ಸ್ಕ್ವೇರ್ ಪ್ಲಸ್ 20ab ಮೈನಸ್ 48b ಸ್ಕ್ವೇರ್ ಆಯಿತು. ಸೊ ನೆಕ್ಸ್ಟ್ ನಿಮಗೆ ಈ ಒಂದು ಸೂತ್ರಗಳು ಗೊತ್ತಿರಬೇಕು, ನಿಯಮಗಳು ಗೊತ್ತಿರಬೇಕು. a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಈ ಸೂತ್ರಗಳು ಗೊತ್ತಿದ್ರೆ ಅದರ ಮೇಲೆ ಲೆಕ್ಕಗಳನ್ನು ನಾವು ಬಿಡಿಸೋಣ. ಎಕ್ಸ್ ಪ್ಲಸ್ 2 ಅನ್ನು ಹೋಲ್ ಸ್ಕ್ವೇರನ್ನು ವಿಸ್ತರಿಸಿ ಬರೆಯಿರಿ. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಅದಿದೆ. ಸೊ ಹಾಗಾಗಿ ನಾವು ಅದನ್ನು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಕೋತೀವಿ. ಇಲ್ಲಿ ಎಕ್ಸ್ ಅಂತ ಹೇಳಿದರೆ a, 2 ಅಂತ ಹೇಳಿದ್ರೆ ಬಿ. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು 2 ಪ್ಲಸ್ 2 ಸ್ಕ್ವೇರ್ ಆಯಿತು. ಸೊ ನಮಗೆ ಸಿಗುವಂಥದ್ದು ಏನು ಆನ್ಸರ್ ಅಲ್ಲಿಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4. ನೆಕ್ಸ್ಟ್ 7ನೇ ಪ್ರಶ್ನೆ, 6x ಪ್ಲಸ್ 2y ಇಂಟು ಡ್ಯಾಶ್ ಪ್ಲಸ್ 2y ಇಸ್ ಈಕ್ವಲ್ ಟು 18x ಸ್ಕ್ವೇರ್ ಪ್ಲಸ್ 18y ಪ್ಲಸ್ ಡ್ಯಾಶ್ ಆದಾಗ ಎರಡೂ ಖಾಲಿ ಜಾಗದಲ್ಲಿ ಬರಬೇಕಾದ ಬೀಜಪದಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಈ ಎರಡು ದ್ವಿಪದಗಳನ್ನ ಗುಣಾಕಾರ ಮಾಡಿದ್ರೆ ಈ ಸಂಖ್ಯೆ ಬರಬೇಕು. ಸೊ ಹಾಗಾಗಿ ನಮಗಿದು ಗೊತ್ತಿಲ್ಲ. ಸೊ ಈಗ ಏನು ಮಾಡಬೇಕು, ಬರ್ಕೊಳ್ಳೋಣ. 2x ಪ್ಲಸ್ 2y ಇಂಟು ಡ್ಯಾಶ್ ಪ್ಲಸ್ 2y ಇಸ್ ಈಕ್ವಲ್ ಟು 6x ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು 18x ಸ್ಕ್ವೇರ್. ಸೊ ಇಲ್ಲಿ ನೋಡಿ, ಇದರಿಂದ ಇದನ್ನು ಗುಣಾಕಾರವನ್ನು ಮಾಡಬೇಕು. ಸೊ ಇದರಿಂದ ಇದನ್ನು ಗುಣಾಕಾರ ಮಾಡಿದಾಗ ನಮಗೆ ಇಲ್ಲಿ 18x ಸ್ಕ್ವೇರೇ ಬರಬೇಕು, ಹೌದಲ್ವ? ನೋಡಿ ಇಲ್ಲಿ 6x ಅನ್ನು ಇದಿಷ್ಟು ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 18x ಸ್ಕ್ವೇರ್. ಸೊ ಹಾಗಾಗಿ 6x ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು 18x ಸ್ಕ್ವೇರ್ ಅಷ್ಟು ಮಾಡಿದ್ರೆ ಬರುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಏನಾಗ್ತೀವಿ, 3 ಅಂತ ತಗೊಳ್ತೀವಿ, ಯಾಕೆಂದರೆ 6 3s 18x ಆಗುತ್ತೆ. ಸೊ ಹಾಗಾಗಿ 18x ಸ್ಕ್ವೇರ್ ಡಿವೈಡೆಡ್ ಬೈ 6x ಆಯಿತು. ಸೊ ಹಾಗಾಗಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎಕ್ಸ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು 6 1s 6 3s. ಸೊ ಹಾಗಾಗಿ 3x ಆಯಿತು. ಸೊ ಹಾಗಾಗಿ ಅದೇ ರೀತಿ ನಾವು ಈಗ ಬರ್ಕೊಂಡು ಅವ್ರು ಕೇಳಿರೋದೇನು, ಬರಬೇಕಾದ ಬೀಜಪದಗಳು ಯಾವುವು, ಇಲ್ಲೂ ಕಂಡುಹಿಡಿಬೇಕಾಗಿದೆ. ಇಲ್ಲಿದು ಕಂಡುಹಿಡ್ದಾಯ್ತು, ಈಗ ಇಲ್ಲಿದ್ದು ಕಂಡುಹಿಡಿಬೇಕು. ಹಾಗಾಗಿ ನಾವು 6x ಪ್ಲಸ್ 2y ಇಂಟು 3x ಪ್ಲಸ್ 2y ಇಸ್ ಈಕ್ವಲ್ ಟು, ಇದರಿಂದ ಇದನ್ನು ಗುಣಾಕಾರ ಮಾಡಿದ್ರೆ ನಮಗೆ ಇಲ್ಲಿ ಆನ್ಸರ್ ಸಂಪೂರ್ಣವಾಗಿ ಸಿಗುತ್ತೆ. ಸೊ ಹಾಗಾಗಿ 6x ಇಂಟು 3x ಪ್ಲಸ್ 2y ಪ್ಲಸ್ 2y ಇಂಟು 3x ಪ್ಲಸ್ 2y. ಸೊ ಮಲ್ಟಿಪ್ಲೈ ಮಾಡಿದ್ರೆ 18x ಸ್ಕ್ವೇರ್ ಪ್ಲಸ್ 12xy ಪ್ಲಸ್ 6xy ಪ್ಲಸ್ 4y ಸ್ಕ್ವೇರ್ ಆಯಿತು. ಸೊ ಹಾಗಾಗಿ ಆ್ಯಡ್ ಮಾಡಿದ್ರೆ 18x ಸ್ಕ್ವೇರ್ ಪ್ಲಸ್ 18xy ಪ್ಲಸ್ 4y ಸ್ಕ್ವೇರ್ ಆಯಿತು. ಹಾಗಾಗಿ ಇಲ್ಲಿ ತುಂಬಿಸ್ಬೇಕಾಗಿರುವಂಥ ಆನ್ಸರ್ ಯಾವುದಾಗಿರುತ್ತೆ, 4y ಸ್ಕ್ವೇರ್ ಆಗಿರುತ್ತೆ. ಸೊ ಇದು ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳು ಯಾವ ರೀತಿ ಏಕಪದ, ದ್ವಿಪದ, ತ್ರಿಪದಗಳನ್ನು ವಿಂಗಡಿಸೋದು ಮತ್ತು ಅವುಗಳ ಗುಣಾಕಾರ ಯಾವ ರೀತಿ ಅಂತೇಳಿ ತಿಳ್ಕೊಂಡಿದ್ದೀರಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.